ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ಯುದ್ಧ ತಿಂಗಳಾಯಿತು, ಮುಗಿಯುವ ಲಕ್ಷಣ ಇಲ್ಲ. ಒಂದಂತೂ ಸತ್ಯ, ಅಮೇರಿಕಾ ಒಪ್ಪಂದಕ್ಕೆ ರೆಡಿ, ಆದರೆ ಇರಾನ್ ನೋ ರೆಡಿ. ಇದರ ಅರ್ಥ ಇರಾನ್ ಕೈ ಮೇಲಾಗಿದೆ ಅಂತ. ಆದರೆ ಈ ಒಂದು ಟೈಟಲ್ ಅಮೇರಿಕಾ ಹೊತ್ಕೊಳ್ಳೋದು ಬೇಡ ಆಗಿದೆ. ಯುದ್ಧಕ್ಕಂತ ಜಗದಾಗ್ಯದ, ಹಿಂದೆ ಸರಿದು ಓಡೋ ಪ್ರಸಂಗದ. ಆದರೂ ಓಡಿ ಹೋದ್ರೆ ಜಗತ್ತಿನ ಹೆಸರು ಕೆಡ್ತದ, ಹೀಗಾಗಿ ಕೆಟ್ಟು ಹೋಗ್ಯದ. ಅಮೇರಿಕಾ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಇದು ಇಂತಹ ನಮ್ಮ ಒಪ್ಪಂದ ಮಾಡಿಕೊಡ್ರಿ, ಈ ಒಪ್ಪಂದ ಮಾಡಿಕೊಡ್ರಿ ಅಂತ ಕರೆದ ಒಪ್ಪಂದಕ್ಕೆ ಇಳಿತಿರುವಂಥ ಅಮೇರಿಕಾ ಸ್ಥಿತಿ ನಿಜವಾದ ದುಸ್ಥಿತಿ. ಅದಕ್ಕಾಗಿ ಇವತ್ತು ಏನಾದರೂ ಆಗಲಿ ಇರಾನನ್ನು ಮಣ್ಣು ಕೊಟ್ಟ ಬಿಡಬೇಕು ಅನ್ನುವಂಥ ಸಿಟ್ಟರಗಳದ, ಅದರ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಈ ನಡುವೆ ಬಂಕರ್ ಬಾಂಬ್ಗಳನ್ನು ಸಹಿತ ಹಾಕ್ಲಿಕ್ಕೆ ಶುರು ಮಾಡಿದೆ. ಜನ ನಿಬಿಡಿದ್ದಲ್ಲ, ಜೊತೆಗೆ ಯುರೇನಿಯಂ ಇದ್ದಂಥ ಕ್ಷೇತ್ರಗಳ ಮೇಲೆ. ಅದೇ ಕಾಲಕ್ಕೆ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಇಸ್ಫಹಾನ್ ಅನ್ನುವಂಥ ಒಂದು ದೊಡ್ಡ ನಗರ, ಅಲ್ಲಿ ವಿಶೇಷವಾಗಿ ಯುರೇನಿಯಂ ಸಂಗ್ರಹ ಅದ ಅನ್ನೋಂಥ ಒಂದಿಷ್ಟು ಸುದ್ದಿಗಳಿದ್ದಾವೆ. ಅದನ್ನು ಸಹಿತ ಇವತ್ತು ಬಾಂಬ್ ಹಾಕಿ ಇಲ್ಲಾಗಿಸೋ ಪ್ರಯತ್ನ ಮಾಡಿದ. ಧಗ 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 ಇರಾನ್ ಉರಿತಾ ಇದೆ. ಅಂದ್ರೆ ಭಯ ಹುಟ್ಟಿಸಾದರೂ ಅವ್ರು ಹಿಂಸರಿಸಬೇಕು ಅನ್ನೋದು. ಆದರೆ ಇರಾನ್ ಜಪ್ಪಯ್ಯ ಅಂತ ಇಲ್ಲ, ಸೊಪ್ಪಾಗ್ತಾ ಇಲ್ಲ. ಈಗಾಗಲೇ ಅಲ್ಲಿ ಅನೇಕ ಜನನಿ ಬಿಡಿದ್ದೆಲ್ಲ ಆಯಿತು, ಪರಮಾಣು ಬಾಂಬ್ಗಳನ್ನು ತಯಾರು ಮಾಡುವ ಕೇಂದ್ರಗಳೆಲ್ಲ ಆಯಿತು, ಯುರೇನಿಯಂ ಸಂಗ್ರಹದ ಕ್ಷೇತ್ರಗಳ ಮೇಲಾಯಿತು. ಎಲ್ಲ ಕಡೆ ಬಾಂಬ್ ಆಗ್ತಾಯಿದ್ದಾರೆ ಇಸ್ರೇಲ್ ಮತ್ತು ಇರಾನ್. ಅಲ್ಲಿಯ ಮುಖ್ಯ ಸೈನ್ಯಾಧಿಕಾರಿಗಳು ಎಲ್ಲರೂ ಸಫಾ ಮಾಡ್ತಾಯಿದ್ದಾರೆ. ಆದರೂ ಇರಾನ್ ಜಪ್ಪಯ್ಯ ಅಂತ ಇಲ್ಲ. ತನ್ನ ಬೇಡಿಕೆಯಿಂದ ಒಂದು ಇಂಚು ಸಹಿತ ಹಿಂಸೆರ್ತಾರೆ. ನೋಡ್ರಿ, ಅಲ್ಲಿ ದಾಳಿ ಮಾಡ್ಯದ, ಬಂಕರ್ ಬಾಂಬ್ ಹಾಕ್ಯದ. ಅದು ನೋಡಿದ್ರೆ ಭಯ ಅನ್ನಿಸ್ತದೆ ಎಂಥವ್ರಿಗಾದ್ರು. ಅಲ್ಲೇನು ಭಯನ ಇಲ್ವ ಆ ಜನಕ್ಕೆ, ಇರಾನಿಯನ್ಸ್ಗೆ ಗಾಬರಿ ಆಗ್ತದೆ ಪರಿಸ್ಥಿತಿ ನೋಡಿದ್ರೆ. ಅದು ಅಮೇರಿಕಾದ ಬಾಂಬ್ಸ್ ನೆನಪಿಸ್ಕೊಂಡ್ರೆ ಭೀಕರ ಅನ್ನಿಸ್ತದೆ ನಮಗೆ. ಇವತ್ತಿನವರೆಗೂ ಬರೀ ನಮ್ಮ ಟ್ರಂಪರ್ ಎದುರಾಗಿ ಮೋದಿಯವರು ಒಂದು ಮಾತು ಮಾತಾಡಿಲ್ಲ. ಆದ್ರೆ ಅಲ್ಲವರು ಮುಖ್ಯ ಸ್ಥಾನಗಳ ಮೇಲೆ ಬಾಂಬ್ ಹಾಕ್ತಾರೆ, ದಾಡ್ ದಾಡ್ ದಾಡ್. ನಾವು ಇವರು ರೆಡಿ ಆಗಿದ್ದಾರೆ. ಕೊಲ್ಲಿಯ ರಾಷ್ಟ್ರಗಳಲ್ಲಿ ಅಮೇರಿಕೆಯ ಎಲ್ಲ ಕಂಪನಿಗಳ ಮೇಲೆ ಇವತ್ತು ಬೀಳೋದು. ಇವತ್ತು ರಾತ್ರಿ ಇವತ್ತು ಆ ಪರಿಸ್ಥಿತಿ ಏನು ಹೇಳೋ ಹೋಗಿಲ್ಲ. ಅವರು ಮಾಡೋರು ತಯಾರಿ, ಫುಲ್ ತಯಾರಿ. ಕೊಲ್ಲಿ ರಾಷ್ಟ್ರಗಳು ಈ ಅಮೇರಿಕಾ ಮತ್ತು ಇರಾನ್ ಮಧ್ಯದ ಯುದ್ಧದಿಂದಾಗಿ ರಣದಂಗಾಗಿ ಹೋಗಿಬಿಟ್ಟಿದ್ದಾವೆ. ದುಬೈ ನಿಧಾನಕ್ಕೆ ಹಾಳಾಗ್ತಾಯಿದೆ. ಕುವೈತ್, ಅನೇಕ ಅಲ್ಲಿ ಪ್ರದೇಶಗಳೆಲ್ಲ ಇವತ್ತು ತ್ರಾಹಿ ಅನ್ನೋ ಮಟ್ಟಿಗೆ ಬರ್ತಾಯಿದ್ದಾವೆ. ಅಮೇರಿಕನ ಯಾಕೆ ನಂಬಿ ನಾವು ಯುದ್ಧಕ್ಕೆ ಕರೆದಪ್ಪ ಅನ್ನೋ ಪರಿಸ್ಥಿತಿಗೆ ಬಂದಿಟ್ಬಿಟ್ಟಿದ್ದಾರೆ. ಇರಾನ್ ಹೀಗಿದೆ, ಹೊರ್ಮೋಜು ಬಿಡೋದಿಲ್ಲ, ಖರ್ಗ್ ಐಲ್ಯಾಂಡು ಬಿಡೋದಿಲ್ಲ. ಬೇಕಾದಾಗ ಅಮೇರಿಕೆ ತಾನಾಗೆ ಶರಣಾಗಬೇಕು. ಒಂದು ನಾವು ಹೇಳಿದ ಕಂಡೀಷನ್ ಒಪ್ಪಬೇಕು. ಒಂದು ಮೊದಲು ಇಲ್ಲಿ ಮಧ್ಯ ಏಷ್ಯಾದಿಂದ ಕೊಲ್ಲಿ ರಾಷ್ಟ್ರಗಳಿಂದ ಇಲ್ಲಿ ಕಿತ್ಕೊಂಡು ಹೋಗ್ಬೇಕು. ಮತ್ತು ಈಗಾಗಲೇ ಬೊಂಬರ್ ಮಾಡೋದು ನೋಡಿದಾಗ ಅಮೇರಿಕ ಮತ್ತು ಇಸ್ರೇಲ್ ಅದು ಮತ್ತೆ ಸಿಡದ ಇವರೆಲ್ಲ ಕಂಪ್ನಿಗಳ ಮೇಲೆ, ಮೈಕ್ರೋಸಾಫ್ಟ್ ಇರ್ಬೋದು, ಗೂಗಲ್ ಇರ್ಬೋದು, ಮತ್ತೊಂದಿರ್ಬೋದು, ಅಮೆಜಾನ್ ಇರ್ಬೋದು, ಇವೇ ಅನೇಕ ಕಂಪ್ನಿಗಳಿದ್ದವರು. ಅವೆಲ್ಲ ಕಂಪ್ನಿಗಳ ಮೇಲೆ ಬಾಂಬ್ ಅವೆಲ್ಲ ಉಳಿಸುವಾಗಿಲ್ಲ, ಕೊಲ್ಲ. ಈ ಪ್ರಯತ್ನಗಳದ ಇವತ್ತು ಆ ಬಾಂಬ್ಗಳನ್ನ ಬಳಸಿ ಅಲ್ಲಿ ಯುರೇನಿಯಂ ಸಂಗ್ರಹದಂಥ ಪ್ರದೇಶಗಳಲ್ಲಿ ಹಾಳು ಮಾಡೋದಕ್ಕೆ ಒಳ್ಳೆ ಅನಿಸಲಿಕ್ಕೆ ನೋಡಿತು. ಖರ್ಗ್ ಐಲ್ಯಾಂಡ್ ಸುಟ್ಟು ಇದನ್ನು ಬಿಡೋದಿಲ್ಲ, ಅದನ್ನು ಸಫಾ ಮಾಡ್ತೀವಿ ಅಂದರು, ಅದಕ್ಕೂ ದಾರಿ ತೆಗಲಿಲ್ಲ. ಹೊರ್ಮುಜ್ ಬಿಡಿಸ್ತೀವಿ, ದಾಳಿ ಮಾಡಿ ಅಂದರು, ಅದಕ್ಕೂ ದಾಳಿ ಆಗಲಿಲ್ಲ. ಈಗ ಇದನ್ನಂದಿದ್ದಾರೆ, ಬಾಂಬ್ ಹಾಕ್ತಾಯಿದ್ದಾರೆ, ಅದಕ್ಕೂ ಧಾತ್ ಮಾಡ್ತಾರೆ ಇರಾನ್. ನಿಜವಾಗಿ ಇರಾನಿಯರ ಅವ್ರು ಯಾವ ಸಿದ್ಧಾಂತದ ಬಗ್ಗೆ ನಮಗೇನು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಒಪ್ತೇವೆ ಬಿಡ್ತೇವೆ ಬೇರೆ ಮಾತು. ಆದರೆ ಅವ್ರಲ್ಲಿ ಇರುತ್ತಂಥ ಖರೇಜ್, ಧೈರ್ಯ, ಸಾವಿಗೆ ಎದುರಾಗಿ ನಿಲ್ಲುವಂಥದ್ದು. ಎದುರು ಸಾವು ಬಂದು ನಿಂತದ್ದಿಲ್ಲ, ನೀನು ಹೋಯ್ತಾನಂತೇಳಿ ಅದಕ್ಕೆ ಸವಾಲು ಹಾಕುವಂಥ ಧೈರ್ಯ ಎಲ್ಲಿಂದ ಬಂದಿರಬೇಕು ಅವರಿಗೆ. ಯಾವ ಧರ್ಮದ ಬಂತ, ಮತ್ತೊಂದರ ಬಂತ, ನಂಬಿಕೆಯಿಂದ ಬಂತ, ಸದಾ ಹೋರಾಟದಿಂದ ಬಂತ, ಇವತ್ತೆಲ್ಲ ಪ್ರಶ್ನೆಗಳು ನಿರುತ್ತರ. ಆದರೆ ಅವರು ಗಟ್ಟಿ ಎಣಿಸಿದ್ದಾರೆ.
ಹಿಂದಿದ್ದಾರೆ ಗೊತ್ತಿಲ್ಲ ಅಂತಲ್ಲ. ಚೈನಾದವ್ರು ಇದ್ದಾರೆ, ಪ್ರತಿಯೊಂದು ಡೆವಲಪ್ಮೆಂಟ್ ಚೈನಾದವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಎರಡು ಮಾತಿಲ್ಲ. ರಷ್ಯಾನೋ ಅದು ಎರಡು ಮಾತಿಲ್ಲ. ಅದು ನಿಲ್ಲೋದು ಹೇಳ್ರಿ ಮುಂದೆ ಫ್ರಂಟಿಗೆ. ಅಮೇರಿಕೆ ಎಲ್ಲ ಇವತ್ತಿನ ಕೊಲ್ಲಿ ರಾಷ್ಟ್ರಗಳಿದ್ದಿರುವಂಥ ಕಂಪ್ನಿಗಳನ್ನು ಎಲ್ಲದನ್ನೂ ಇವತ್ತು ನಾಶ ಮಾಡೇ ತೀರ್ತೀವಿ, ಬಾಂಬ್ ಸ್ಟಾರ್ಟ್ ಅನ್ನುವಂಥ ಮಾತು ಹೇಳ್ತಾ ಇದ್ದಾರೆ. ಅದೇ ಕಾರಣ ಅಮೇರಿಕಾದ ರಕ್ಷಣಾ ಕಾರ್ಯದರ್ಶಿ ಸೆಕ್ರೆಟರಿ ಪೀಟ್ ಹೆಗ್ಸೆತ್ ಹೇಳ್ತಾರೆ, ನಮಗೆ ಒಂದು ಒಪ್ಪಂದ ಬೇಕು. ಒಂದು ವೇಳೆ ಒಪ್ಪಂದ ಆಗದಿದ್ದರೆ ಬಾಂಬ್ ದಾಳಿ ಮತ್ತು ಮಾತುಕತೆ ಒಟ್ಟಿಗೆ ಸಾಗಲಿವೆ. ಅವರು ಬಾಂಬ್ ಹಾಕಿ ನಾವು ಹಾಕ್ತೀವಿ ಅಂದ್ರೆ ಇವತ್ತು ಅನಿವಾರ್ಯರಾಗ್ಯದವ್ರಿಗೆ ಅಮೇರಿಕಾದವರು. ಫಸ್ಟ್ ಟೈಮ್ ಅವರ ಇತಿಹಾಸದಲ್ಲೇ ಈ ಪ್ರಮಾಣದಲ್ಲಿ ಸೋಲು ಅನುಭವಿಸುವಂಥ ಪ್ರಸಂಗ ಬಂದಿರಲಿಲ್ಲ. ಇವತ್ತು ಸೋಲು ಅನುಭವಿಸುವಂಥ ಪ್ರಸಂಗ ಬಂದದ. ಮುಂದಿಟ್ಟು ಹೆಜ್ಜೆ ಹಿಂದಿಡೋದು ಕಷ್ಟ ಆಗಿದೆ. ಹಿಂದೆ ಹೋದ್ರೆ ಹೆಸರು ಕೆಡುತ್ತದೆ, ಮುಂದೆ ಹೋದ್ರೆ ನಾಶ ಆಗ್ತದೆ. ಇರಾನಿಂದ ನಾಶ ಆಗಿ ಹೊಂಟದ, ನಾವು ತೆರೆ ಕೆಡಿಸ್ಕೊಂಡಿಲ್ಲ ಅಂತಾರೆ ಇರಾನಿಯನ್ಸ್. ಅಲ್ಲಿ ಲೀಡರ್ಸ್ ಇಲ್ಲ, ಎಲ್ಲರೂ ಲೀಡರ್ಗಳಲ್ಲಿ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಖಾಸ್ ಅಲ್ಲಿದ್ದವ್ರು ಎಲ್ಲರೂ ಲೀಡರ್, ಎಲ್ಲರೂ ಖಮೇನಿಗಳ. ಹೀಗಾಗಿ ಇಲ್ಲಿ ಯಾರ ಜೊತೆ ಮಾತಾಡಬೇಕು ಅನ್ನಿಸೋದು ಅಷ್ಟೇ ಕಷ್ಟ ಆಗಿದೆ. ಯಾರ ಜೊತೆ ಮಾತಾಡಬೇಕು? ಎಲ್ಲ ಲೀಡರ್ಗಳು ಇಸ್ರೇಲ್ ಮತ್ತು ಅಮೆರಿಕಗಳು ಹೊರಡು ಉಳಿಸಿ ನಾವು ಗೆದ್ದೀವಪ್ಪ ಅಂತ ಹೇಳುವಷ್ಟರಲ್ಲೇ ಇವ್ರು ಮತ್ತೆ ಹೇಳ್ತಾ ಇದ್ದಾರೆ. ನಾವು ಕಥೆ ಕೇಳ್ತಾ ಇದ್ವಿ, ಬೀಜಾಸುರರು ಅವ್ರ ರಕ್ತ ಅದಕ್ಕೆ ಆಗಿದ್ದಾಗ ಮತ್ತೆ ಹುಡ್ತಾ ಇದ್ದ, ಮತ್ತೆ ಹುಡ್ದು ಹಂಗಾಗಿದೆ ಇವತ್ತು ಪರಿಸ್ಥಿತಿ. ಇರಾನ್ ಮೇಲೆ ಎಷ್ಟು ಬಾಂಬ್ ಆಗ್ತದೆ, ಮತ್ತೊಂದು ಹುಡ್ತದೆ, ಮತ್ತೊಂದು ಬಾಂಬ್ ಬಂದು ಬಳಸಲಿಕ್ಕದ. ಇದರಿಂದಾಗಿ ಇಡೀ ಅಮೇರಿಕಾ ಇವತ್ತು ಒಪ್ಕೊಳ್ಳೋಂಥ ಪರಿಸ್ಥಿತಿ ಬಂದು, ಹೌದಪ್ಪ ನಾವು ತಪ್ಪು ಹೆಜ್ಜಿಟ್ಟು ಏನೋ ಅನ್ನುವಂಥದ್ದು. ಅದೇನೋ ಆಗಲಿ ಇಟ್ಟಿದ್ದಾರೆ, ಮುಗಿದು ಹೋಗ್ಬಿಟ್ಟದ. ಬಂಕರ್ ಬ್ಲಾಸ್ಟರ್ ಮಾಡ್ತಾ ಇದ್ದಾರೆ, ಬಂಕರ್ಗಳನ್ನೆಲ್ಲ ನಾಶ ಮಾಡುವಂಥ ಬಾಂಬ್ಗಳು ತಂದು ಹಾಕ್ತಾ ಇದ್ದಾರೆ. ಆದರೂ ಅದಕ್ಕೂ ಹಣಿತಾ ಇಲ್ಲ. ಹೀಗಾಗಿ ಇನ್ನೇನಪ್ಪ ಮುಂದಿನ ದಾಳಿ ಏನಂದ್ರೆ ಇರಾನದ್ದು ಈ ಎಲ್ಲ ಅಮೇರಿಕ ಕಂಪ್ನಿಗಳನ್ನೆಲ್ಲ ಮುಗಿಸ್ಬಿಟ್ಬಿಡುವಂಥದ್ದು. ಎಲ್ಲ ಭೂಸೇನೆ ನೆಲೆ ಜೊತೆಗೆ ಈ ಒಂದು ನೌಕಾನೆಲೆ, ಏರ್ ನೆಲೆ ಅಂದರೆ ವಾಯುನೆಲೆ ಇವೆಲ್ಲರೂ ನಾಶ ಮಾಡೋದು ಈಗ ಮಾಡಿದ್ದಾರೆ ಸಾಕಷ್ಟು. ರಾಡಾರ್ ಗಿಡಾರ್ ಎಲ್ಲ ಜೋಳಿಸಿಬಿಟ್ಟಿದ್ದಾರೆ, ಏನು ಉಳಿದಿಲ್ಲಲ್ಲೇ. ಈಗ ಉಳಿದಿರೋದು ಏನಪ್ಪ ಅಂತಂದ್ರೆ ಇನ್ನೂ ಒಂದಿಷ್ಟು ಕಂಪ್ನಿಗಳಿದ್ದಾವೆ. ಅವು ಕಂಪ್ನಿಗಳ ಮೇಲೆ ಸಹಿತ ಬಾಂಬ್ ಹಾಕಿಬಿಡುವಂಥದ್ದು, ಎಲ್ಲ ಬ್ಯಾಂಕ್ಗಳ ಮೇಲೆ ಬಾಂಬ್ ಹಾಕುವಂಥದ್ದು. ಒಟ್ಟಲ್ಲಿ ಅಮೇರಿಕಾದ ಏನು ಕಾಣ್ತದನೋ ಅದನ್ನೆಲ್ಲ ನಾಶ ಮಾಡುವಂಥ ಕೊಲ್ಲೇರಿ ಇದಕ್ಕೆ ಕೈ ಹಾಕಿದೆ. ಇವತ್ತು ಕೈ ಹಾಕಿದ್ರೆ ಅವ್ರು ಮಾಡೇ ಬಿಡ್ತಾರೋ ಅಂತಿದ್ದ ಮಾಡ್ತಾರೆ ಅವರು. ಇಲ್ಲಿವರೆಗೆ ಈ ಒಂದು ತಿಂಗಳ ನಾವು ಯುದ್ಧ ನೋಡಿದಾಗ ಇರಾನಿಯನ್ಸ್ ಏನು ಮಾತಾಡಿದ್ದಾರೆ ಅದನ್ನು ಮಾಡಿದ್ದಾರೆ. ಹೀಗಾಗಿ ಅಮೇರಿಕಾದವ್ರಿಗಂತೂ ಈಗಾಗಲೇ ಸ್ಟಾರ್ಟ್ ಆಗಿದೆ ಈ ಯುದ್ಧದಿಂದ ಓಡಿ ಹೋಗೋದು ಅಥವಾ ಇದನ್ನು ಎದುರಿಸೋದು ಅಂತೇಳಿ. ಓಡಿ ಹೋಗೋದು ಕಷ್ಟ ಅದ, ಎದುರಿಸೋದು ಕಷ್ಟ ಅದ. ಎದುರಿಸಲಿಕ್ಕೆ ಇವತ್ತು ಅವ್ರ ಪ್ರಮಾಣದ ಒಂದು ನಿಷ್ಠೂರತೆ ಅವರಲ್ಲಿಲ್ಲ. ಸಾವಿನ ಬಗ್ಗೆ ಅವ್ರ ಭಯ ಇಲ್ಲ ಅವ್ರಿಗೆ. ಸಾಯೋದಕ್ಕೆ ಅವ್ರು ರೆಡಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇಂಥ ಮನೋಸ್ಥಿತಿದ್ದು ಸೈನಿಕರಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಮೆರಿಕದಲ್ಲಿ ಆಗಿರ್ಬೋದು, ಇಸ್ರೇಲ್ದಲ್ಲಿ ಆಗಿರ್ಬೋದು. ಇಸ್ರೇಲ್ ಸೈನಿಕರು ಸಹಿತ ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನೋದು ಈಗ ಸುದ್ದಿಗಳು ಬರ್ತಾ ಇದ್ದಾವೆ. ಹೀಗಾಗಿ ಈ ಇರಾನಿನ ದಾಳಿಗೆ ಪ್ರತಿ ದಾಳಿ ಇವತ್ತು ಒಟ್ಟಿನಲ್ಲಿ ಅಮೇರಿಕದ ಏನು ಕಾಣ್ತದನೋ ಕೊಲ್ಲಿ ರಾಷ್ಟ್ರಗಳೆಲ್ಲ ಹುಲ್ಲಾ ಮಾಡುವಂಥದ್ದು. ಮತ್ತು ಈಗಾಗಲೇ ಇರಾನ್ ಜೊತೆಗೆ ಹೂತಿಗಳು ಅವರು ರೆಡ್ ಸಿ ಅಂತ ಬದುಕಿದ್ದಂಥವ್ರು ಆ ಒಂದು ಯಮನದವರು ಅವರಲ್ಲಿ ಒಂದು ಸದಾ ಹೋರಾಟಗಾರರು ಅವರು ಇವ್ರ ಜೊತೆ ಕೈ ಜೋಡಿಸಿದ್ದಾರೆ. ಮುಂದೆ ಹಿಜ್ಬುಲ್ಲಾಗಳಂತೆ ಅವರು ಇಸ್ರೇಲ್ ಮೇಲೆ ಸತತ ನಿರಂತರ ದಾಳಿ ಮಾಡ್ತಾ ಇದ್ದಾರೆ. ಹೀಗಾಗಿ ಇಸ್ರೇಲ್ ಮತ್ತು ಅಮೇರಿಕಾ ಈಗ ಒಂದಿರೋ ಹಾಗೆ ಹೇಳಿದ್ದೆ ನಿಮಗೆ, ಮನೆಯವರಿಗೆ ಹೋರಾಟ ಮಾಡೋದು ಅಮೇರಿಕ ಅದನ್ನ ಮಾಡ್ತಾಯಿದ್ದೆ, ಹೋರಾಟ ಮಾಡ್ತೀನಿ ಅಂತ ಇದೆ. ಆದರೆ ಅಮೇರಿಕಾದಲ್ಲಿ ವಿರೋಧಗಳು ಸಾಕಷ್ಟು ಬರ್ತಾ ಇದ್ದಾವೆ. ಅಲ್ಲಿ ಜನ ವಿರೋಧ ಮಾಡ್ತಾ ಇದ್ದಾರೆ. ಅವರು ಸಹಜವಾಗಿ ವ್ಯಾಪಾರಿಗಳು, ಬುದ್ಧಿವಂತರು. ಜನ ಜಗದಲ್ಲಿ ಅತ್ಯಂತ ಬುದ್ಧಿವಂತರು ವ್ಯಾಪಾರಿಗಳು. ಅವರು ವ್ಯಾಪಾರಕ್ಕೆ ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಅಂತ ಇವತ್ತು ಟ್ರಂಪ್ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. 80-90 ಲಕ್ಷ ಕೋಟಿ ಅಂದ್ರೂ ಅಡ್ಡಿ ಇಲ್ಲ, ಅಷ್ಟು ಜನ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ತಪ್ಪು ಮಾಡ್ತಾ ಇದ್ದೀರಪ್ಪ ನೀವು ಟ್ರಂಪ್ ಅವರು ಅಂತೇಳಿ. ಯುದ್ಧ ನಿಲ್ಲಿಸ್ರಿ ಅನ್ನುವಂಥ ಜೋರ್ದಾರ್ ಹೇಳೋದು. ಆದರೆ ಟ್ರಂಪ್ ಅವ್ರಿಗೆ ಮುಖ ಉಳಿಸ್ಕೋಬೇಕಾಗಿದೆ. ಕಡೆಗೆ ಒಪ್ಪಂದ್ರೆ ಒಂದು ಮಾಡ್ಕೋಬೇಕಪ್ಪ ಹಂಚಿಸ್ಕೊಂಡು ಮಾಡ್ತಾ ಇದ್ದಾರೆ. ಆದರೆ ಅದಕ್ಕೆ ನಾವು ಸೊಪ್ಪು ಹಾಕ್ತಾಯಿಲ್ಲ ಇರಾನಿಯನ್ಸು. ಹೀಗಾಗಿ ಈ ಯುದ್ಧ ಇರಾನ್ ಇಲ್ಲಿಯವ್ರು ಹೇಳೋದು ಬಂದಂಗೆ ಅವರ ಮುಗಿಸೋರ ಅಮೇರಿಕ ಕಡೆ ಮುಗಿಲಿಕ್ಕಿಲ್ಲ. ಅವ್ರು ಕಂಡೀಷನ್ ಹಾಕ್ತಾಯಿದ್ದಾರೆ, ನೀವು ಮೊದಲು ಇಲ್ಲಿದ್ದು ಹೋಗ್ಬೇಕಪ್ಪ ಕೊಲ್ಲಿ ರಾಷ್ಟ್ರಗಳಿಂದ, ನಿಮ್ಮ ಮೇಲೆ ನಮಗೆ ವಿಶ್ವಾಸ ಇಲ್ಲ ಅನ್ನೋ ಮಾತನ್ನು ಮಾತಾಡ್ತಾ ಇದ್ದಾರೆ. ಇದನ್ನೆಲ್ಲ ಒಪ್ಪಬೇಕಾ ಅಥವಾ ಯುದ್ಧ ಮಾಡಿನಷ್ಟು ನೋಡ್ಬೇಕಾ ಅನ್ನುವಂಥ ಪ್ರಶ್ನೆಗಳು ಈಗ ಟ್ರಂಪ್ ಅವ್ರು ಬಂದಿದ್ದಾವೆ. ಟ್ರಂಪ್ರು ಸಹಿತ ವಿಚಾರ ಮಾಡ್ತಾ ಇದ್ದಾರೆ. ಅವ್ರಿಗೂ ಇದೆಲ್ಲದರ ಕಾನ್ಸಕ್ವೆನ್ಸಸ್ ಏನಾಗಬೇಕು ಏನಾಗಬಾರದು ಅನ್ನೋದೆಲ್ಲ ಗೊತ್ತದ. ಈಗ ಅವ್ರಿಗೆ ಹಿಂದೆ ಹೋದರೂ ಅಂಜಿಕೆ, ಯಾಕಂದರೆ ಮಾರ್ಕೆಟ್ ಬಿದ್ದು ಹೋಗುವಂಥದ್ದು ಇವರೆಲ್ಲ ಅಲ್ಲಿ ಕಿತ್ಕೊಂಡು ಹೋಗ್ಬೇಕು. ಅದು ಹೇಳಿದ ಸುಲಭದ ಕೆಲಸ ಅಲ್ಲ.
ಆದ್ರೆ ಮುಂದುವರಿತೇನಪ್ಪ ಅಂದರೆ ಇದನ್ನು ಎದುರಿಸ್ಬೇಕು. ಇರಾನ್ ಅದೇ ಪೂರ ದಿವಾಳಿದ್ದದ ಪ್ರಶ್ನೆನೇ ಇಲ್ಲ. ಈಗ ಇರಾನ್ ಏನಿದ್ರು ಚೈನಾಕ್ಕೆ ಎಣ್ಣೆಯನ್ನು ಒಪ್ಪಿಸೋದು ದೇಶ ಆಗಿಬಿಟ್ಟದಷ್ಟು ಅದು. ಅದರಿಂದ ಇರೋದೆಲ್ಲ ಚೈನಾ. ಮತ್ತು ಚೈನಾಕ್ಕೂ ಇರಾನ ಇರಬೇಕಾಗಿದ್ದು ಅತ್ಯಂತ ಅನಿವಾರ್ಯ ಅದ. ಹೊರ್ಮುಜ್ ದ್ವೀಪ, ಕಾರ್ಗ್ ದ್ವೀಪ ಏನು 12% ಇಲ್ಲಿ ಉತ್ಪಾದನೆ ಆಗ್ತೈತಿ ಜಗತ್ತಿದ್ದು ಇರಾನದಲ್ಲೇ. ಅದರಲ್ಲಿ 90% ಎಲ್ಲಿ ಹೋಗ್ತದೆ ರೀ? ಚೈನಾಕ್ಕೆ ಹೋಗ್ತದೆ. ಹೀಗಾಗಿ ಚೈನಾ ಶತಾಯಗತಾಯ ಇರಾನಿಗಿಂತ ಹೆಚ್ಚಾಗಿ ಅವ್ರಿಗೆ ಅದು ಉಳಿಬೇಕಾಗಿದೆ. ಇರಾನ್ ತಮ್ಮ ಆಯಿಲ್ಗಾಗಿ ಈ ನೆಲೆಯಲ್ಲಿ ಇಲ್ಲ ಯುದ್ಧ ನಡೆದು ಚೈನಾ ಮತ್ತು ಅಮೇರಿಕೆಯ ಈ ಆಯಿಲ್ ಮೇಲಿನ ತೈಲ ಮೇಲಿನ ಅತಿ ಪ್ರೀತಿ ಈ ಎಲ್ಲ ಯುದ್ಧಕ್ಕೆ ಕಾರಣ. ಇಲ್ಲಿಯ ಜೀವಹಾನಿ ಆಗಿರ್ಬೋದು, ಪ್ರಾಣಹಾನಿ ಜೊತೆಗೆ ಇಲ್ಲಿ ಅನೇಕ ದುಡ್ಡಿನ ಹಾನಿ ಆಗಿರ್ಬೋದು. ಎಲ್ಲದಕ್ಕೂ ಕಾರಣಕರ್ತರು ಯಾರಪ್ಪ ಅಂದ್ರೆ ಇರಾನ್ ಮತ್ತು ಅಮೇರಿಕಾ ಜೊತೆಗೆ ಚೈನಾ. ಇವ್ರ ಮಧ್ಯದ ಒಂದು ತಿಕ್ಕಾಡಿಂದ ಇದೆಲ್ಲ ಆಗ್ತಾಯಿದೆ. ಇಡೀ ವಿಶ್ವದ ಜನ ಇದರ ಪ್ರತಿಫಲವನ್ನು ಉಣ್ಣುವಂಥ ಪ್ರಸಂಗ ನಿರ್ಮಾಣ ಆಗಿದೆ ಅಂತ ಹೇಳ್ತಾ ನೋಡ್ರು ಯಾರು ಗೆಲ್ತಾರೆ. ಇದನ್ನ ಇನ್ನೂ ನಡೆದ ಹಾಗೆ ಮುಂದುವರೆದು ಒಪ್ಪಂದ ಮಾಡ್ಕೊಳ್ತಾರೋ, ಒಪ್ಪಂದ ಮಾಡಿಸೋಂಗೆ ಒಪ್ಪಿಸ್ತಾರೋ, ಇವ್ರು ಮಾಡದ ಒಪ್ಪಂದಕ್ಕೆ ಒಪ್ಪಲಾರದ ಈ ಸೆಳೆ ತಗೊಳ್ತಾರೋ, ಎಲ್ಲರೂ ಈ ಪ್ರಶ್ನೆ ಗೊತ್ತಿದ್ದಾವೆ. ಇದಕ್ಕೆ ಉತ್ತರ ಹುಡುಕೋ ಕೆಲಸ ಸಮಯ ಅದು ಅಂತ ಹೇಳ್ತಾ ಇದ್ರ ಲೈಕ್ ಇರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡಿ 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.